ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಈ ಉಳಿದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಇವತ್ತು ಅವರನ್ನ ಸ್ಥಳ ಮಹಜರ್ಗೆ ಕರ್ಕೊಂಬರುವಂತಹ ಸಾಧ್ಯತೆ ಇದೆ. ಅಂದ್ರೆ ರೇಣುಕಾ ಸ್ವಾಮಿ ಅವರ ಕೊಲೆ ಆಗಿರುವಂತಹ ಜಾಗಕ್ಕೆ ಅವ್ರನ್ನ ಸ್ಥಳ ಮಹಜರ್ಗೆ ಕರ್ಕೊಂಬರುವಂತಹ ಸಾಧ್ಯತೆ ಇದೆ. ನಾನೀಗ ಆ ಜಾಗದ ಮಾಲೀಕರು ಅಂದ್ರೆ ಗೋಡನ್ ಏನಿದೆ ಅಲ್ಲಿ ಸೀಸಿಂಗ್ ಗೋಡನು, ಆ ಗೋಡನ ಮಾಲೀಕರಾಗಿದ್ದಂತಹ ಪಟ್ಟಣಗೆರೆ ಜಯಣ್ಣ ಅವರ ಜೊತೆಲಿದ್ದೀನಿ. ಅವ್ರು ಮಾತಾಡ್ತೀನಿ. ಸ್ಥಳ ಮಹಜರ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತಾಡೋಣ. ಸರ್, ಘಟನೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಬಹುಶಃ ಇವತ್ತು ಸ್ಥಳ ಮಹಜರ್ ಮಾಡುವಂಥ ಸಾಧ್ಯತೆ ಇದೆ. ಇದುವರೆಗೆ ಏನಾದರೂ ಪೊಲೀಸರು ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಏನಾದ್ರು? ಯಾಕಂದ್ರೆ ನಿನ್ನೆ ಮಾಡಿರಲಿಲ್ಲ, ಅದಕ್ಕೋಸ್ಕರ. ಇವತ್ತು ನನಗೇನು ಹೇಳಿಲ್ಲ. ಸಪೋಸ್ ನನಗೆ ಹೇಳಿದರೆ ನಾನು ಹೋಗ್ತೀನಿ, ನನಗೇನು ತೊಂದರೆ ಏನಿಲ್ಲ. ನೀವೇನಾದ್ರು ಅಂದ್ರೆ ನಿಮ್ಮದೇ ಸ್ವಂತ ಜಾಗದಲ್ಲಿ ಈ ಒಂದು ಅಪರಾಧ ಆಗಿರುವಂಥ ಒಂದು ಘಟನೆ, ನೀವು ಸ್ವ ಇಚ್ಛೆಯಿಂದ ಏನಾದ್ರು ಹೋಗಿ ಸ್ಪಾಟ್ ಅಂದ್ರೆ ಸ್ಥಳ ಪರಿಶೀಲನೆ ಮಾಡಿರುವಂಥದ್ದು ಏನಾದ್ರು? ಯಾಕಂದ್ರೆ ನಿಮ್ಮದೇ ಜಾಗ ಇರೋದ್ರಿಂದ ಪೊಲೀಸರು ಇನ್ಫಾರ್ಮ್ ಮಾಡಲಿ ಅನ್ನೋದು ಕಾಯೋದಕ್ಕಿಂತ ನಿಮ್ಮದೇ ಜಾಗ ಆಗಿರೋದ್ರಿಂದ ನೀವೇನಾದರೂ ಹೋಗಿ ವಿಚಾರಣೆ ಮಾಡ್ಕೊಂಡು ಬಂದ್ರೆ ಏನಿಗೆ? ನಿನ್ನೆನೇ ಆ ಜಾಗನ ಸೀಸ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ನವರು. ಸೊ ಅದಕ್ಕೋಸ್ಕರ ನಾನು ಹೋಗುವ ಪರಿಸ್ಥಿತಿಲಿ ಇಲ್ಲ. ಅಲ್ಲಿ ಹೋದರೂ ಒಳಗಡೆ ಏನು ಬಿಡೋದಿಲ್ಲ. ನಾನು ಹೋಗೋದು ತಪ್ಪಾಗುತ್ತೆ. ಅದು ಪೊಲೀಸರು ಕರೆದಿದ್ದ ಸಮಯಕ್ಕೆ ನಾನು ಹೋಗಿ ಜಾಗ. ಓಕೆ, ನೀವು ಆ ಜಾಗನ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ಕಿಶೋರ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಆ ಜಾಗ ಎಷ್ಟು ಎಕರೆ ಪ್ರದೇಶದಲ್ಲಿದೆ? ಜೊತೆಗೆ ಆ ಒಂದು ಒಳಗಡೆ ಯಾವ ಥರ ಇದೆ ಸರ್ ಜಾಗ? ಅಂದ್ರೆ ಬರೀ ಪಾರ್ಕಿಂಗ್ ಮಾಡೋಂಥ ಸ್ಲಾಟ್ ಇದೆಯಾ ಅಥವಾ ಒಳಗಡೆ ಬೇರೆ ರೂಮು ಅಥವಾ ವಾಸ್ತವ್ಯ ಹೂಡೋದಕ್ಕೆ ಏನಾದರೂ ವ್ಯವಸ್ಥೆಗಳಿದೆಯಾ? ಒಂದು ನಾನು ನಮ್ಮ ಸರ್ವೆಂಟ್ ಕ್ವಾರ್ಟರ್ಸ್ ಅಂತ ಕಟ್ಟಿದ್ದೆ ಮೊದಲು ಆ ಜಾಗದಲ್ಲಿ, ತೋಟದಲ್ಲಿ. ಆ ತೋಟದಲ್ಲಿ ಜಾಗದಲ್ಲಿ ಅವರು ಆಫೀಸ್ ಅಂತ ಏನೋ ಮಾಡ್ಕೊಂಡಿದ್ದಾರೆ. ಸೊ ಆ ಜಾಗನೂ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಆಫೀಸ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಮೇಲ್ಗಡೆ ಈ ಕಂಪ್ಯೂಟರ್ಗಳು ಏನೇನು ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ CCTV ಕ್ಯಾಮ್ರಾದನ್ನು ಅಲ್ಲೇ ಆಪ್ರೇಟ್ ಮಾಡಲಿಕ್ಕೆ ಅದೆಲ್ಲದಕ್ಕೂ ಇಟ್ಕೊಂಡಿರ್ತಾರೆ ಅಂತ ನನಗೆ ಅನಿಸಿದ್ದು. ನಾನಂತೂ ಹೋಗಿ ನೋಡಿಲ್ಲ. ಸರ್, ನಾವು ನೋಡಿದ್ವಿ. ಅಂದರೆ ಎಂಟ್ರೆನ್ಸಲ್ಲಿ CCTV ಕ್ಯಾಮ್ರಾ ಇದೆ, ಒಳಗಡೆ ಬೇರೆ ಕಡೆ ಎಲ್ಲಾದರೂ ಕ್ಯಾಮ್ರಾಸ್ ಇದೆಯಾ? ಆಲ್ಮೋಸ್ಟ್ ಪೂರ್ತಿ 5-6 ಎಕರೆ ಒಳಗಡೆನೂ ಪೂರ್ತಿ ಸೀಸ್ ಮಾಡೋ ಗಾಡಿಗಳು ಬ್ಯಾಂಕ್ ಪ್ರಾಪರ್ಟೀಸ್ ಆಗಿರೋದ್ರಿಂದ ಪ್ರಾಪರ್ಟಿ ಸೇಫ್ಟಿಗೋಸ್ಕರ ಆಲ್ಮೋಸ್ಟ್ ಎಲ್ಲ ಕಡೆನೂ ಸುತ್ತಲೂ ಹಾಕಿದ್ದಾರೆ CCTV ಕ್ಯಾಮ್ರಾ. ಓಕೆ, ಇದು ನೆನ್ನೆ ಮಾತಾಡ್ದಾಗ ಕೂಡ ಹೇಳ್ತಾ ಇದ್ದೀನಿ, ನೀವು ಸಿನಿಮಾ ಶೂಟಿಂಗ್ಲು ಒಂದೆರಡು ಆಗಿದೆ ಅದರಲ್ಲಿ ಅಂತ ಹೇಳ್ತಾ ಇದ್ದೀವಿ. ದರ್ಶನ್ ಅವರ ಸಿನಿಮಾ ಶೂಟಿಂಗ್ಸ್ ಏನಾದರೂ ಅಲ್ಲಿ ಆಗಿದೆಯಾ ಅಂತ? ದರ್ಶನ್ ಅವ್ರ ಸಿನಿಮಾ ಶೂಟಿಂಗು ಒಂದಾಗಿದೆ. ದರ್ಶನ್ ಅವರೇ ನನಗೆ ಹೇಳಿದ್ದಾರೆ, ನಿಮ್ಮ ಜಾಗದಲ್ಲಿ ನಾನು ಶೂಟಿಂಗ್ ಮಾಡಿದ್ದಣ್ಣ ಅಂತೇಳಿ. ಬಟ್ ಅದಲ್ಲದೆ ಇನ್ನೊಂದು ಶೂಟಿಂಗ್ ಆಗಿದೆ, ಅದು ಬೇರೆಯವ್ರದ್ದು ಯಾರ್ದು, ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಇನ್ನೊಂದು ಶೂಟಿಂಗ್ ಆಗಿದೆ. ದರ್ಶನ್ ಅವ್ರದ್ದು ಯಾವಾಗ ಆಗಿತ್ತು ಸರ್, ನೆನಪಿದೆಯಾ? ಅದು ನನಗೆ ಐಡಿಯಾ ಇಲ್ಲ. ಮತ್ತೆ ಸುಮಾರು ಒಂದು ಎರಡು ವರ್ಷ ಆಗಿರ್ಬೋದು ಆಗಿದ್ದರೆ. ಇನ್ನೊಂದು ವಿನಯ್ ಅವರು ನಿಮ್ಮ ಸಹೋದರಿಯವರ ತಂಗಿ ಮಗ. ಸೊ ಈಗ ಅರೆಸ್ಟ್ ಆಗಿದ್ದಾರೆ, ಅವರು ಕೂಡ ಪೊಲೀಸ್ ಕಸ್ಟಡಿಲಿದ್ದಾರೆ. ಸೊ ಅವ್ರನ್ನ ಏನಾದರೂ ಮನೆಯವ್ರು ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಅಥವಾ ನೀವೇನಾದರೂ ಅವ್ರ ಮನೆಗೆ ಹೋಗಿ ಬಂದಿರೋಂಥದ್ದು ಏನಾದರೂ ಈ ವಿಚಾರಕ್ಕೆ? ವಿನಯ್ ಅವ್ರ ಮನೆಯವರು ಏನು ಆಚೆ ಏನಿಲ್ಲ, ನಮ್ಮ ಮನೆಯಲ್ಲೇ ಇದ್ದಾರೆ. ವಿನಯ್ ಅವ್ರ ತಾಯಿ ವಿನಯ್ ಮುಂದೆ ಮನೆಯಲ್ಲೇ ಇದ್ದಾರೆ, ನಮ್ಮ ಮನೇಲೆ. ಅದು ಏನು ಆ ಥರ ಪರಿಸ್ಥಿತಿ ಏನಿಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಕೊನೆಯದಾಗಿ ಈಗೇನಾದರೂ ಪೊಲೀಸರು ಸ್ಥಳ ಮಹಜರ್ ಮಾಡುವಂತಹ ವೇಳೆಯಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಿ ನೀವು ಸ್ಪಾಟಿಗೆ ಬರಬೇಕು ಅಂತ ಹೇಳಿದ್ರೆ ಯಾವ ಥರ ನೀವು ಸಪೋರ್ಟಿವ್ ಆಗಿ? ನಾನು ಸಪೋರ್ಟಿವ್ ಆಗಿ ಏನಿಲ್ಲ, ನಾನೇ ಬರ್ತೀನಿ. ಅವ್ರು ಕರೆದ್ರೆ ನಮ್ಮ ಜಾಗ ನಾನು ತೋರಿಸ್ಲೇಬೇಕಲ್ಲ, ನಾನು ಖಂಡಿತ ಬರ್ತೀನಿ. ಆಗಿರೋದು ನಾವು ಮುಚ್ಚಿಡೋಕ್ಕಾಗಲ್ಲ. ಏನು ಆಗೋಗಿದೆಯೋ ಆಗೋಗಿದೆ. ಈಗ ನಾವೇನಿದ್ರು ಅದನ್ನು ನಾವು ಮಾಹಿತಿ ಕೊಡಬೇಕಷ್ಟೇ, ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡ್ತೀನಿ. ಸರ್, ಇನ್ನೊಂದು ಅಲ್ಲೊಂದಿಷ್ಟು ಸ್ಥಳೀಯರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಿದ್ರು, ಅಂದರೆ ಜಾಗ ತುಂಬ ಸಂಜೆ ಆದರೆ ಇಲ್ಲಿ ಓಡಾಡೋದಕ್ಕಾಗಲ್ಲ, ರಿಮೋಟ್ ಏರಿಯಾ, ಒಂದು ರೀತಿ ಇಲ್ಲಿ ಬೇರೆ ಥರ ಚಟುವಟಿಕೆ ನಡೀಬೋದೇನೋ ಅಂತ ಒಂದು ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅವರು ಲೋಕಲ್ ಇರೋಂಥ ಒಂದು ಸ್ವಲ್ಪ ಆತಂಕ ಪಡ್ತಾ ಇದ್ದಾರೆ ಆ ಜಾಗದ ಬಗ್ಗೆ. ಅದ್ರ ಬಗ್ಗೆ ಅದೆಲ್ಲ ಸುಳ್ಳಿನ ಸುದ್ದಿ. ಆ ಜಾಗದ ಹತ್ರ ಯಾರು ಏನು ಹೋಗಿ ಏನು ಮಾಡಲಿಕ್ಕಾಗಲ್ಲ ಅನ್ನೋದಿಲ್ಲ. ಪೂರ್ತಿ ಸೆಕ್ಯೂರಿಟಿ ಹಾಕಿದೆ. ಆ ಸೆಕ್ಯೂರಿಟಿ ಹಾಕಿರೋದ್ರಿಂದ ಯಾರು ಅಲ್ಲಿ ಹೋಗ್ಲಿಕ್ಕೆ ಆದ್ರೂ ಬಿಡೋದಿಲ್ಲ ಅಷ್ಟೇ. ಅಲ್ಲೇನು ಬೇರೆ ಅನಗತ್ಯ ಚಟುವಟಿಕೆಗಳಿಗೇನೋ ಚಾನ್ಸೇ ಇಲ್ಲ. ಇದಿಷ್ಟು ಪಟ್ಟಣಗೆರೆ ಜಯಣ್ಣ ಅವರ ಮಾತು. ಅಂದರೆ ಇದುವರೆಗೂ ಪೊಲೀಸರು ನನಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಂಪರ್ಕ ಮಾಡಿಲ್ಲ. ಒಂದು ವೇಳೆ ಏನಾದರೂ ಸ್ಥಳ ಮಹಜರ್ ಮಾಡುವಂಥ ವೇಳೆ ನನ್ನ ಸಂಪರ್ಕ ಮಾಡಿ ಬರೋದಕ್ಕೆ ನಾನು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.